ಗರ್ಭಿಣಿಯರೇ, ನೀವು ಹುಷಾರಾಗಿರಬೇಕು. ಹಾಗೆ ನಿಮ್ಮ ಮಗುವಿನ ಹೃದಯವನ್ನ ಕೂಡ ಜೋಪಾನ ಮಾಡಬೇಕು. ಈ ಒಂದು ವಿಚಾರವಾಗಿ ಭ್ರೂಣದ ಹೃದಯ 20ನೇ ವಾರಕ್ಕೆ ಬಡಿತ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಗರ್ಭಿಣಿಯರು ತುಂಬಾ ಹುಷಾರಾಗಿರಬೇಕು. ಈ ವಿಚಾರವಾಗಿ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರದ ಸಮೀಕ್ಷೆಯ ಪ್ರಕಾರ ಬೆಂಗಳೂರಿನಲ್ಲಿ 41,000 ಮಕ್ಕಳಿಗೆ ಜನ್ಮಜಾತ ಹೃದಯ ಸಮಸ್ಯೆಗಳು ಕಂಡುಬಂದಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಮಕ್ಕಳ ಹೃದಯ ತಜ್ಞರಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ರಾಜ್ಯ ಸರ್ಕಾರದ ಸಮೀಕ್ಷೆಯ ಪ್ರಕಾರ 41,000 ಜನ ಅಂದರೆ ಜನ್ಮಜಾತ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಅಂದರೆ ಜನ್ಮಜಾತ ಹೃದಯ ಸಮಸ್ಯೆ ಅಂದರೆ ಏನು, ಇದ್ರ ಬಗ್ಗೆ ಹೇಳೋದಾದರೆ? ಜನ್ಮಜಾತ ಹೃದಯದ ಸಮಸ್ಯೆ ಅಂದರೆ ಹುಟ್ಟ ಬರುವ ಹೃದಯದ ಕಾಯಿಲೆ. ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಭ್ರೂಣದ ಹೃದಯದಲ್ಲಿ ನ್ಯೂನತೆ ಆಗಿ ಆ ಹುಟ್ಟುವಾಗ ಅದರ ಜೊತೆಗೆ ಹುಟ್ಟುತ್ತೆ. ಈ ಥರ 1,000 ಮಕ್ಕಳು ಹುಟ್ಟಿದರೆ 8 ಮಕ್ಕಳಿಗೆ ಈ ಥರ ಹೃದಯದ ಸಮಸ್ಯೆ ಇರುತ್ತೆ. ನಮ್ಮ ದೇಶದಲ್ಲಿ ವರ್ಷಕ್ಕೆ 20 ಲಕ್ಷ ಮಕ್ಕಳು ಈ ಥರ ಹುಟ್ತಾ ಇದ್ದಾರೆ. ಅದರಲ್ಲಿ ಸುಮಾರು 8 ಲಕ್ಷ ಜನ ಮಕ್ಕಳು ಫಸ್ಟ್ ಬರ್ತ್ಡೇ ಆಚರಿಸ್ತಾನೆ, ಹುಟ್ಟುಹಬ್ಬ ಆಚರಿಸ್ತಾನೆ ಸತ್ತು ಹೋಗ್ತಾರೆ. ಇನ್ನು ಕೆಲವು ಹುಟ್ಟತಾನೆ ಸಾಯುತ್ತವೆ, ಇಲ್ಲ ಗರ್ಭಪಾತ ಆಗಿ ಹೊರಟೋಗುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತಂದರೆ, ಆ ತಾಯಿ ಗರ್ಭಿಣಿ ಆದಾಗ ಮೊದಲು 3 ತಿಂಗಳು ಭಾಳ ಜಾಗರೂಕರಾಗಿರಬೇಕು. ಯಾಕೆ ಅಂತಂದರೆ ಹೃದಯ 20ನೇ ವಾರಕ್ಕೆ ಮಿಡಿಯೋಕ್ಕೆ ಶುರು ಮಾಡಿದ್ದು ಅದು ಮುಂದೆ ಮಿಡಿತಾ ಹೋಗುತ್ತೆ. ಸೊ ಹಾಗಾಗಿ ಆ ಸಮಯದಲ್ಲಿ ಏನಾದರೂ ಹೃದಯದ ತೊಂದರೆ ಇದ್ದರೆ ನಾವು ಆಗಲೇ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಮಾಡಿ ಅದನ್ನ ಕಂಡುಹಿಡಿಬೋದು. ಇದನ್ನು ನಾನು ಸುಮಾರು ವರ್ಷಗಳ ಹಿಂದೆ 20-30 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಯಾವ ಮಗು ಅದು ಅಲ್ಟ್ರಾಸೌಂಡ್ನಲ್ಲಿ ಸರಿ ಇಲ್ಲ, ಅದಕ್ಕೆ ಅವ್ರಿಗೇನಾದರೂ ಡೌಟ್ ಇದ್ದರೆ ಅವರು ನಮ್ಮ ಹತ್ರ ಜಯದೇವಾಗೆ ಕಳಿಸ್ಕೊಡ್ತಾಯಿದ್ರು. ಸೊ ಇದು ಕಾರಣ ಏನು ಅಂತಂದರೆ, ಯಾರಿಗೆ ಗರ್ಭ ಬೇಡ ಅಂತನ್ನೋರು ಗರ್ಭ ನಿಂತ ಮೇಲೆ ಗರ್ಭಪಾತಕ್ಕೆ ಔಷಧಿ ತೊಗೊಂಡಿರ್ತಾರೆ, ನಾಟಿ ಔಷಧಿ ತೊಗೊಂಡಿರ್ತಾರೆ, ಆ ಗರ್ಭಪಾತ ಆಗೋದಿಲ್ಲ, ಅದಕ್ಕೆ ತೊಂದರೆ ಆಗುತ್ತೆ. ಎರಡನೇದು, ಯಾವ ತಾಯಂದರು ಈ ಫಿಟ್ಸ್ ಅಂದರೆ ಮಲರೋಗಕ್ಕೆ ಮಾತ್ರೆ ತೊಗೊಳ್ತಾರೆ, ಡಿಪ್ರೆಷನ್ಗೆ ಅಂತಂದರೆ ಮಾನಸಿಕ ಖಿನ್ನತೆಗೆ ತೊಗೊಳ್ತಾರೆ, ನಿದ್ರೆ ಮಾತ್ರೆ ತೊಗೊಳ್ತಾರೆ, ಅಥವಾ ನಶಾ ಔಷಧಿಗಳನ್ನು ಡ್ರಗ್ಸ್ನ ತೊಗೊಂಡ್ರೆ ಆ ಮಗುವಿನ ಹೃದಯಕ್ಕೆ ನ್ಯೂನತೆ ಬರುತ್ತೆ ಅಂತ ಗೊತ್ತಾಗಿದೆ. ಇದಲ್ಲದೆ ಯಾವ ಮಹಿಳೆಯರು ಸ್ಮೋಕಿಂಗ್ ಮಾಡ್ತಾರೆ ಗರ್ಭ ಮಾಡಿದಾಗ, ಆವಾಗ ಆ ಗರ್ಭದಿಂದ ಆ ಭ್ರೂಣಕ್ಕೆ ಆ ತಾಯಿಯ ಪ್ಲಾಸೆಂಟಾ, ಆ ಮಾಂಸದಿಂದ ರಕ್ತ ಹೋಗುತ್ತಲ್ಲ, ಅದು ಬಲಭಾಗಕ್ಕೆ ಹೋಗೋದ್ರಿಂದ ಬಲಭಾಗ ಡ್ಯಾಮೇಜ್ ಆಗುತ್ತೆ, ಸುಡುತ್ತೆ ಅಂತ ಗೊತ್ತಾಗಿದೆ. ಇದು ಬಾಲ್ಟಿಮೋರ್ ಸ್ಟಡಿನಲ್ಲಿ ತೋರಿಸಿದ್ದಾರೆ. ಯಾವ ತಾಯಿ ಸ್ಮೋಕಿಂಗ್ ಅಂದರೆ ತಂಬಾಕು ಸೇವನೆ ಮಾಡ್ತಾಳಲ್ಲ, ಆ ಮಗುವಿಗೆ ಬಲಭಾಗದ ಹೃದಯದ ಕಾಯಿಲೆ ಕಟ್ಟಿಟ್ಟ ಬುತ್ತಿ. ಎರಡನೇದು, ಯಾವ ತಾಯಿ ಗರ್ಭಿಣಿಯಾದಾಗ ಆಲ್ಕೋಹಾಲ್ ಅಂದರೆ ಸರಾಯಿ ಕುಡಿತಾರಲ್ಲ, ಆ ಮಕ್ಕಳಿಗೆ ಹೃದಯದಲ್ಲಿ ರಂಧ್ರ ಇರುತ್ತೆ, ಇಲ್ಲ ಆ ಮಗುವಿನ ಮೆದುಳು ಡ್ಯಾಮೇಜ್ ಆಗಿ ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಮುಖ ವಿಕಾರವಾಗಿರುತ್ತೆ, ತಲೆ ಚಿಕ್ಕದಾಗಿರುತ್ತೆ, ಬುದ್ಧಿಮಾಂದ್ಯ ಆಗಿರುತ್ತೆ, ಆ ಕ್ರಿಮಿನಲ್ ಆಗುತ್ತೆ ಮಕ್ಕಳು. ಇದು ಇಂಗ್ಲೆಂಡ್ನಲ್ಲಿ 40,000 ಮಹಿಳೆಯರದ್ದು ಸ್ಟಡಿ ಮಾಡಿ ನೋಡಿದ್ದಾರೆ. ಅಂಥವ್ರಿಗೆ 40% ಕ್ರಿಮಿನಲ್ ಮಕ್ಕಳು ಹುಡ್ತಾರೆ ಅಂತ. ಆಮೇಲೆ ಇವತ್ತು ನಾವು ನೋಡಿದ್ದೀವಿ ಎಲ್ಲ ಕಡೆಗೂ ಕುಡಿಯೋದು ಜಾಸ್ತಿ ಆಗಿದೆ. ಯುವಕರು ಕುಡಿತಾ ಇದ್ದಾರೆ, ಯುವತಿಯರು ಕುಡಿತಾ ಇದ್ದಾರೆ. ಆದರೆ ಮುಂದಿನ ಪೀಳಿಗೆಗೆ ಏನಾಗುತ್ತೆ ಅನ್ನೋ ಕಲ್ಪನೆಯಿಂದ ಕುಡಿತಾ ಇದ್ದಾರೆ. ಇದು ಅಲ್ಲದೆ ತಾಯಂದರು ಬೇರೆ ಯಾವುದಾದ್ರೂ ಇನ್ಫೆಕ್ಷನ್ ಬಂದರೆ ಮೊದಲು 3 ತಿಂಗಳಲ್ಲಿ ಅದಕ್ಕೆ ಜರ್ಮನ್ ದಡಾರ್ ಅಂತ ಕರಿತೀವಿ, ರುಬೆಲ್ಲಾ, ಅದು ಆದರೆ ಮಗುವಿಗೆ ಕಣ್ಣು ಇದಾಗತ್ತೆ, ಅಂದರೆ ಕ್ಯಾಟ್ರಾಕ್ಟ್ ಆಗುತ್ತೆ, ಕಣ್ಣೇ ಇರೋದಿಲ್ಲ, ಕಣ್ಣು ಕಾಣೋದಿಲ್ಲ, ಜೊತೆಗೆ ಹೃದಯದ ತೊಂದರೆನೂ ನ್ಯೂನತೆಯೂ ಇರುತ್ತೆ. ಹಾಗಾಗಿ ಇವತ್ತಿಗೆ ಗೊತ್ತಾಗಿರೋ ಪ್ರಕಾರ ಯಾರು ಜಾಗರೂಕತೆಯನ್ನು ವಹಿಸೋದಿಲ್ವೋ ಅವರಿಗೆ ಈ ಹೃದಯದ ಕಾಯಿಲೆ ಹೆಚ್ಚಾಗತ್ತೆ ಅಂತ. ಇವತ್ತಿಗೆ ಹೆಚ್ಚೆಚ್ಚು ಹೃದಯದ ಕಾಯಿಲೆ ಮಕ್ಕಳಲ್ಲಿ ಜನ್ಮಜಾತವಾಗಿ ಹುಟ್ಟ ಬರುವ ಕಾಯಿಲೆ ಅಂದರೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಹೆಚ್ಚಾಗಕ್ಕೆ ಕಾರಣ, ಒಂದು, ಮಹಿಳೆಯರು ಜಾಗರೂಕತೆಯನ್ನು ವಹಿಸ್ತಾ ಇರೋದು, ಅವರು ಮಾಡಬಾರ್ದಂಥ ಕೆಟ್ಟ ಕೆಲಸ ಮಾಡಿ ಅಂದರೆ ದುರಭ್ಯಾಸದಿಂದ ಕಾಯಿಲೆಯನ್ನು ತಮ್ಮ ಮಕ್ಕಳಿಗೆ ತರ್ತಾ ಇದ್ದಾರೆ. ಎರಡನೇದು, ಇವತ್ತಿಗೆ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ, ಅದರಲ್ಲಿ ಕಂಡು ಹಿಡಿಯೋಕ್ಕಾಗತ್ತೆ. ಹಾಗಾಗಿ
ಇವತ್ತು ಇನ್ವೆಸ್ಟಿಗೇಷನ್ಸ್ ಮಾಡಿ ಕಂಡುಹಿಡಿಯೋದು ಹೆಚ್ಚಾಗಿದೆ. ಅದರ ಜೊತೆಗೆ ಅವರು ದುರಭ್ಯಾಸಕ್ಕೆ ತುತ್ತಾಗಿ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಮೇಡಮ್, ಅಂದರೆ ಈಗ ಗರ್ಭಿಣಿಯಾಗಿದ್ದಾಗ ಅವರು ಪಾಲಿಸ್ಬೇಕಾದಂಥ ರೀತಿ, ಅಂದರೆ ಈ ಥರ ಸಮಸ್ಯೆ ಬರಬಾರ್ದು ಅಂತ ಹೇಳಿದರೆ ಯಾವ ಥರ ಡಯಟ್ ಆಗಿರ್ಬೋದು, ಇಲ್ಲ ಫುಡ್ ಕಲ್ಚರ್ ಆಗಿರ್ಬೋದು, ಯಾವ ಥರ ಪಾಲನೆ ಮಾಡಿದ್ರೆ ಈ ಒಂದು ಕಾಯಿಲೆಗೆ ನಾವು ಅಲ್ಲೇ ಗರ್ಭದಲ್ಲೇ ನಾವು ತಡೆ ಹಿಡಿಬೋದು ಅಂತ ಹೇಳಿದ್ರೆ ಯಾವ ಥರದ್ದು? ಹುಟ್ಟ ಬರೋ ಕಾಯಿಲೆಗಳಲ್ಲಿ ಪ್ರಮುಖವಾಗಿ ಆನುವಂಶಿಕವಾಗಿ ಬಂದಿದ್ದರೆ, ತಂದೆ ತಾಯಿಗಳಿಂದ ಜೀನ್ಸಿಂದ ಬಂದಿದ್ದರೆ ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಆದರೆ ಗರ್ಭ ತಾಳೋ ಮೊದಲು ಆ ತಾಯಿ ಫೋಲಿಕ್ ಆ್ಯಸಿಡನ್ನು ತಗೊಂಡ್ರೆ ಈ ನರಗಳಿಂದ ಬರುವಂಥ ಸ್ಪೈನಾ ಬೈಫಿಡಾ ಅನ್ನೋ ಕಾಯಿಲೆ, ಅದರ ಜೊತೆಗೆ ಹೃದಯದ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮೂರನೇದು, ಯಾವುದೇ ಥರದ್ದು ಎಕ್ಸ್ರೇ ತೊಗೊಳ್ಳೋದು, ಮಾತ್ರೆ ತೊಗೊಳ್ಳೋದು, ಔಷಧಿ ತೊಗೊಳ್ಳೋದು ಮಾಡಬಾರ್ದು. ಫೋಲಿಕ್ ಆ್ಯಸಿಡ್ ಒಂದು ಬಿಟ್ಟರೆ ಇನ್ನು ಯಾವ ಔಷಧಿಗಳನ್ನು ತೊಗೋಬಾರ್ದು. ಸೊ ಆ ಸಮಯದಲ್ಲೇ ಮೊದಲ 3 ತಿಂಗಳಲ್ಲೇ ಆಹಾರದ ಜೊತೆಗೆ ಅವರ ವಿಹಾರ, ಮನಸ್ಸು ಕೂಡ ಚೆನ್ನಾಗಿರಬೇಕು. ಸೊ ಮನಸ್ಸು ಸಮಾಧಾನವಾಗಿ ಸಂತೋಷವಾಗಿ ಇಡೀ ನಮ್ಮ ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದರೆ ವಾಸಿ. ಹಳೆ ಕಾಲದಲ್ಲಿ ಒಬ್ಬ ಮಹಿಳೆ ಗರ್ಭಿಣಿ ಆಗಿಬಿಟ್ರೆ ಇಡೀ ಊರವರು, ಅಕ್ಕಪಕ್ಕದವರು, ಮನೆಯವರೆಲ್ಲರೂ ಸೀಮಂತ ಮಾಡಿ ತಮ್ಮ ಮನೆ ಕರೆದು ತಿಂಡಿ ಊಟ ವಿವಿಧ ಎಲ್ಲ ಮಾಡಿ ಅವಳನ್ನ ಸಂತೋಷಪಡಿಸಿ ಅವ್ರಿಗೆ ಅರಿಶಿನ ಕುಂಕುಮದ ಜೊತೆಗೆ ಹೂವು ಹಣ್ಣು ಸೀರೆ ಎಲ್ಲ ಕೊಟ್ಟು ಸಂತೋಷಪಡಿಸ್ತಾಯಿದ್ರು. ಆದರೆ ಇವತ್ತು ತುಂಬ ಚಿಕ್ಕ ಕುಟುಂಬಗಳಾಗಿರೋದ್ರಿಂದ ಅಕ್ಕಪಕ್ಕದವ್ರುಗಳದ್ದು ಯೋಚನೆ ಇಲ್ಲ. ಗಂಡ ಹೆಂಡತಿ ಜಗಳಾಡಿಕೊಂಡು ಮಾಡಿಕೊಂಡು ಮಗು ಬೇಕು ಬೇಡ ಅನ್ನೋದ್ರಲ್ಲೇ ಕಳೀತಾ ಇರೋದ್ರಿಂದ ಈ ಇಬ್ಬರ ಜಗಳದಲ್ಲಿ ಮಗು ಬಡವಾಗ್ತಾ ಇದೆ ಅಂತ ನಾನು. ಜನ್ಮಜಾತ ಹೃದಯ ಕಾಯಿಲೆ ಅಂದ್ರೇನು, ಈ ಬಗ್ಗೆ ತಜ್ಞೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾಹಿತಿಯನ್ನ ನೀಡಿದ್ರು. ಹಾಗಾದ್ರೆ ಹೃದಯ ಕಾಯಿಲೆಯನ್ನ ತಡೆಗಟ್ಟೋದು ಹೇಗೆ, ಈ ಬಗ್ಗೆ ತಜ್ಞೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಹೇಳೋದೇನು ನೋಡ್ಕೊಂಡು ಬರೋಣ. ಮಗು ಆಗ್ಬಿಟ್ಟಿದೆ, ಈ ಸಮಸ್ಯೆಯೂ ಬಂದ್ಬಿಟ್ಟಿದೆ, ಇದಕ್ಕೆ ಪರಿಹಾರ ಏನು ಮೇಡಮ್? ಇದೇನು ಗಂಭೀರವಾಗಿಲ್ಲ. ನಮ್ಮ ದೇಶದಲ್ಲಿ ಏನಂತೀವಂದರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಪಾಶ್ಚಾತ್ಯರಂತಾರೆ. ಆದರೆ ನಮ್ಮ ದೇಶದಲ್ಲಿ ಕುಟುಂಬದಲ್ಲಿ ಮದುವೆ ಮಾಡ್ಕೊಳ್ತಾರೆ. ಹೀಗಾಗಿ ಒಳಕ ಸಂಬಂಧದಲ್ಲಿ ಮದುವೆ ಮಾಡಿಕೊಂಡ್ರೆ ಈ ಕಾಯಿಲೆಗಳು ಕೂಡ ಜಾಸ್ತಿ ಅಂತ ಗೊತ್ತಾಗಿದೆ. ಆದರೆ ಏಟ್ರಲ್ ಸೆಪ್ಟಲ್ ಡಿಫೆಕ್ಟು, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟು, PDA, ಪಲ್ಮರಿ ಸ್ಟಿನೋಸಿಸು, ಅಯೋಟಿಕ್ ಸ್ಟಿನೋಸಿಸು ಇವೆಲ್ಲ ಕಾಮನ್ ಮೊದಲು 5 ಕಂಡೀಷನ್ಗಳು. ಇವು ಎಲ್ಲವುಗಳನ್ನು ಕೂಡ ನಾವು ಆಪ್ರೇಷನ್ ಇಲ್ದೇ, ಶಸ್ತ್ರಚಿಕಿತ್ಸೆ ಇಲ್ದೇ, ಎದೆ ಮೇಲೆ ಗಾಯ ಇಲ್ದೇ ತೂರು ನಳಿಕೆ ಮುಖಾಂತರ ಪೂರ್ತಿ ಸರಿಪಡಿಸ್ಬೋದು. ಆ ಮಕ್ಕಳು ಪೂರ್ತಿ ನಾರ್ಮಲ್ ಆಗಿ ಹೋಗ್ಬಿಡ್ತಾರೆ. ಆದರೆ ಇನ್ನು ರಿಮೈನಿಂಗ್ 35-40% ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳಲ್ಲಿ ಕಾಂಪ್ಲೆಕ್ಸ್ ಕಂಜನೈಟಲ್ ಇದ್ದರೆ ಅವ್ರಿಗೆ ಆಪ್ರೇಷನ್ ಮಾಡಬೇಕಾಗತ್ತೆ. ಆಪ್ರೇಷನ್ ಜೊತೆಗೆ ಸ್ಟೇಜ್ಡ್ ಆಪ್ರೇಷನ್ ಆಗುತ್ತೆ. ಇನ್ನು ಕೆಲವು ಕಾಂಪ್ಲೆಕ್ಸ್ ಕಂಜನೈಟಲ್ಗೆ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಅದ್ರ ಜೊತೆಗೆ ಈ ಡೌನ್ ಸಿಂಡ್ರೋಮು, AV ಕೆನಾಲ್ ಡಿಫೆಕ್ಟ್ ಇದ್ದರೆ ಬುದ್ಧಿಮಾಂದ್ಯತೆ ಕೂಡ ಇರುತ್ತೆ. ಆ ಮಕ್ಕಳನ್ನ ನಾವು ಪೂರ್ತಿ ಸರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಏನೇ ಆದರೂ ಕೂಡ ತಾಯಂದರು ಗರ್ಭ ತಾಳ್ತಾ ಇದ್ದಂಗೆ ಹೋಗಿ ಒಂದು ಫೀಟಲ್ ಎಕೋ ಮಾಡಿಸ್ಕೊಂಡ್ರೆ, ಅವರು ಆನುವಂಶಿಕವಾಗಿ ಬರೋದಿದ್ದರೆ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ ಜೀನ್ ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಚಿಕಿತ್ಸೆ ಹೇಳ್ಬೋದು. ಇದು ಸಿಂಪಲ್ ಕಾಯಿಲೆಗಳಿದ್ದರೆ ಚಿಂತೆ ಮಾಡಬೇಡಿ, ಹುಟ್ಟಿದ ಮೇಲೆ ನಾವು ಸರಿ ಮಾಡ್ತೀವಿ ಅಂತ ಭರವಸೆ ಕೊಡ್ಬೋದು. ಕಾಂಪ್ಲೆಕ್ಸ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇದ್ದರೆ ಇದು ಸರಿ ಇರೋದಿಲ್ಲ. ಮಗು ಹುಟ್ಟಿದ ಮೇಲೆ ಸರಿಪಡಿಸೋದು ಭಾಳ ಕಷ್ಟ ಆಗುತ್ತೆ. ಆಪ್ರೇಷನ್ ಮಾಡಿದರೂ ಕೂಡ ಪೂರ್ತಿ ಸರಿ ಆಗೋದಿಲ್ಲ ಅಂತ ಅವರಿಗೆ ತಿಳಿಸಿ ಹೇಳಿದಾಗ ಬೇಡ ಅಂತಂದರೆ ಅವರು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡಿಸ್ಕೋಬೋದು. ಹಾಗಾಗಿ ಎಲ್ಲ ಸಮಸ್ಯೆಗಳು ಈಗ ಪರಿಹಾರ ಇರೋದ್ರಿಂದ ಭಯ ಪಡಬೇಕಾಗಿಲ್ಲ. ಆದರೆ ಒಂದಂತಂದರೆ ತಾಯಂದರು ದುರಭ್ಯಾಸದಿಂದ ದೂರ ಇರಬೇಕು. ಕೋಪ, ತಾಪ, ಜಗಳ, ಮಾನಸಿಕದ ಖಿನ್ನತೆ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಆ ಮಗುವಿನ ಬೆಳವಣಿಗೆ ಕೂಡ ತೊಂದರೆ ಆಗುತ್ತೆ, ಆ ಮಗುವಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಮರಿಬಾರ್ದು. ಈಗ ಏನಂದರೆ, ಈಗ ಗರ್ಭಿಣಿ ಹಾಕ್ತಾರೆ, ಮತ್ತು ಅವರು ಈ ಸಮಸ್ಯೆನ ತೋರಿಸ್ಕೊಳಕ್ಕಾಗಿರಲ್ಲ, ಮತ್ತು ಏನು ಡಾಕ್ಟರ್ ಹತ್ರ ಬರ್ತಾರೆ. ಒಂದಿಷ್ಟು ವರ್ಷ ಆದಮೇಲೆ, ಅಂದರೆ ಈಗ ಒಂದು 5 ವರ್ಷ ಆದಮೇಲೆ ಈ ಸಮಸ್ಯೆ ಮಕ್ಕಳಿಗೆ ಬರುತ್ತೆ. ಅಂದರೆ ಈ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಮಿತಿ ಮೀರಿಬಿಡುತ್ತೆ, ಅಂದರೆ ಆ ಸ್ಟೇಜನ್ನು ಮಿತಿ ಮೀರಿರುತ್ತೆ. ಆ ಸಂದರ್ಭದಲ್ಲಿ ಈ ಮೆಡಿಕಲ್ ಥೆರಪಿ ಮೂಲಕ, ಚಿಕಿತ್ಸೆ ಮೂಲಕ ವಾಸಿ ಮಾಡ್ಬೋದಾ ಮೇಡಮ್? ಈ ಥರ ಮೂರ್ಖತನ ಮಾಡಬಾರ್ದು. ಯಾಕಂದರೆ
ಹಳೆ ಕಾಲದಲ್ಲಿ ಏನು ಚಿಕಿತ್ಸೆ ಇಲ್ಲದೆ ಇದ್ದಾಗ ಮಧುಬಾಲನ್ ಅಂತ ಸುಂದರಿ ಆ್ಯಕ್ಟ್ರೆಸ್ಸು, ಅವಳಿಗೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಇತ್ತು. ಗೊತ್ತಿಲ್ಲದೇ ಐಸನ್ ಮೆಂಗರ್ ಆಗಿ ಮುಂದೆ ಬ್ಲೂಬ್ ಆಗಿ ಅವಳು ತೀರ್ಕೊಂಡ್ಳು. ಅಂಥ ಮೂರ್ಖತನ ಈಗ ಮಾಡಬೇಕಾಗಿಲ್ಲ. ಯಾಕಂದರೆ ಚಿಕಿತ್ಸೆಗಳಿದೆ, ಬೇಕಾದಷ್ಟು ಆಸ್ಪತ್ರೆಗಳು, ಜಯದೇವಾದೇ ಆಸ್ಪತ್ರೆ ಎಲ್ಲ ಕಡೆಗೂ ಇದೆ. ಹಾಗಾಗಿ ಹುಟ್ಟೋ ಮೊದಲನೇ ಕಂಡುಹಿಡಿಬೇಕು, ಇಲ್ಲ ಹುಟ್ಟಿದ ಮೇಲಾದರೂ ಕಂಡುಹಿಡಿಬೇಕು. ಅಷ್ಟೂ ಆಗದೆ ಇದ್ದಾಗ ಕೊನೆಗೆ ಶಾಲೆಗೆ ಹೋಗೋ ಮೊದಲಾದರೂ ಪರೀಕ್ಷೆ ಮಾಡಿಸ್ಬಿಟ್ಟು ಮಗು ಚೆನ್ನಾಗಿದೆ ಅಂತ ನೋಡ್ಕೊಳ್ಬೇಕು. ಯಾಕಂದರೆ ಪೂರ್ತಿ ಸರಿ ಮಾಡೋಕ್ಕೆ ಸಾಧ್ಯ ಇರುವಾಗ ನೀವು ಮಗುನ ಕಳ್ಕೊಂಡು ಯಾಕೆ ಅಳೋದು ಅಂತ ಅಲ್ವೇ. ಸ್ಟಿಚ್ ಇನ್ ಟೈಮ್ ಸೇವ್ಸ್ ಲೈಫ್ ಅಂತ. ನಾವು ಸರಿ ಸಮಯದಲ್ಲಿ ಸಕಾಲಕ್ಕೆ ಸರಿಯಾದಂಥ ಚಿಕಿತ್ಸೆ ಕೊಟ್ಟರೆ ಆ ಮಗು ಪೂರ್ತಿ ಸರಿಯಾಗುತ್ತೆ. ನಾನು 5 ವರ್ಷದ ಮಗುಗೆ ಹಾರ್ಟಲ್ಲಿ ಹೋಲ್ ಇದ್ದಿದ್ದು ಸುಮಾರು 20-25 ವರ್ಷದಿಂದ ಮುಚ್ಚಿದ್ದು. ಆ ಹುಡುಗಿ ಮುಂದೆ 96% ಸ್ಕೋರ್ ಮಾಡಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ಡಾಕ್ಟರ್ ಆದ್ಲು. ಸೊ ಹಾಗಾಗಿ ಆ ಮಕ್ಕಳ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ತೀರಿ? ನೀವು ಮಾಡೋ ತಪ್ಪಿನಿಂದ ನೀವು ಸರಿ ಮಾಡಿಸ್ಕೊಳ್ಳಿ. ಎರಡನೇದು, ಮಕ್ಕಳಿಗೆ ಅದು ಆಗಬಾರ್ದು. ಇದಕ್ಕೆ ಜಾನ್ ಎಫ್ ಕೆನಡಿ ಹೇಳ್ತಾರೆ, ಯುನಿಸೆಫ್ನಲ್ಲಿ 1964 ಹೇಳಿದರು, ಚಿಲ್ಡ್ರನ್ ಮೇ ಬಿ ವಿಕ್ಟಿಮ್ ಆಫ್ ಫೇಟ್ ಬಟ್ ಲೆಟ್ ದೆಮ್ ನಾಟ್ ಬಿ ವಿಕ್ಟಿಮ್ ಆಫ್ ಅವರ್ ನೆಗ್ಲೆಕ್ಟ್. ಅಂದರೆ ಆ ತಂದೆ ತಾಯಿಗಳಿಗೆ ಇದರಿಂದ ಹುಟ್ಟಿರ್ಬೋದು, ಅದೇನೋ ತೊಂದರೆಯಾಗಿ ಹುಟ್ಟಿರ್ಬೋದು, ಆದರೆ ನಮ್ಮಿಂದ ನೆಗ್ಲೆಕ್ಟ್ ಆಗಬಾರ್ದು ಅಂತ. ಇವತ್ತು ಕೇಂದ್ರ ಸರ್ಕಾರ 5 ಲಕ್ಷ ಕೊಡ್ತಾ ಇರೋದ್ರಿಂದ ನೀವು ಒಂದು 50,000ನೋ 1 ಲಕ್ಷದಲ್ಲಿ ಚಿಕಿತ್ಸೆ ಕೊಡೋದನ್ನು ಬಿಟ್ಟು ಆ ಮಗುನ ಕಳ್ಕೊಳ್ಳೋದು ಅಂದರೆ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು ನಾನು. ಮೇಡಮ್, ಈಗ ಕೊನೆಯದಾಗಿ ಮಕ್ಕಳು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಕ್ಕಳು ಏನು ಗರ್ಭಿಣಿ ಆಗಿರ್ತಾರೆ ಮತ್ತು ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಇರಬಹುದು, ಅಂದರೆ ನೀವು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಏನು ಶಿಸ್ತುಬದ್ಧವಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಅನುಸರಿಸಿದ್ರೆ ಇಂಥ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಅಂತ ಹೇಳ್ತೀವಿ? ಇದು ಭಾಳ ಪ್ರಮುಖವಾದಂಥ ಪ್ರಶ್ನೆ. ಯಾಕೆ ಅಂತಂದರೆ ಇತ್ತೀಚಿನ ದಿನದಲ್ಲಿ ಮಹಿಳೆಯರಲ್ಲಿ ಸ್ಥೂಲಕಾಯ ಹೆಚ್ಚಾಗ್ತಾ ಇದೆ, ಒಬೆಸಿಟಿ. ಆ ಒಬೆಸಿಟಿಯಿಂದ ಅವರಲ್ಲಿ ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು ಎಲ್ಲ ಹೆಚ್ಚಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಆ ಮಗುವ ಹೊಟ್ಟೆಲಿರೋ ಭ್ರೂಣನ ಅದು ಕೂಡ ಮೆಟಬಾಲಿಕ್ ಸಿಂಡ್ರೋಮ್ದು ಅಫೆಕ್ಟ್ ಆಗೋದ್ರಿಂದ ಸಕ್ಕರೆ ಕಾಯಿಲೆ ತಾಯಿಗಿದ್ರೆ ಆ ಮಗು ಕೂಡ ತುಂಬ ದೊಡ್ಡದಾಗಿ ಹುಟ್ಟುತ್ತೆ. ಅದು ಡೆಲಿವರಿ ಆಗೋದು ಕಷ್ಟ, ಇಲ್ಲ ಅದು ಸ್ಟಿಲ್ ಬರ್ತಾಗಿ ಹುಟ್ಟತಾನೆ ಸತ್ತು ಹುಟ್ಟುತ್ತೆ, ಇಲ್ಲ ಅದಕ್ಕೆ ಹೃದಯದಲ್ಲಿ ತೊಂದರೆ ಇರುತ್ತೆ. ಹಾಗಾಗಿ ತೂಕವನ್ನು ಕಡಿಮೆ ಇಟ್ಕೊಳ್ಳಿ. ಆಹಾರದಲ್ಲಿ ಸಕ್ಕರೆಯನ್ನು ವಿಷ ಅಂತ ಬಿಟ್ಬಿಟ್ಟು ಸಾತ್ವಿಕವಾದಂಥ ಸಸ್ಯಾಹಾರವನ್ನು, ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು ಹೆಚ್ಚಾಗಿ ತಗೊಂಡು ದಿನನಿತ್ಯ ವ್ಯಾಯಾಮ ಮಾಡಿಕೊಂಡು, ವಾಕಿಂಗ್ ಮಾಡಿಕೊಂಡು, ಅದಕ್ಕೆ ಯೋಗ ಮಾಡಿಕೊಂಡು ಇದ್ದರೆ, ಈ ಗರ್ಭಿಣಿಗಳಿಗೆ ಯೋಗ ಇರೋದ್ರಿಂದ ಅದನ್ನ ಮಾಡೋದ್ರಿಂದ ಹೆರಿಗೆನೂ ನಾರ್ಮಲ್ ಆಗುತ್ತೆ, ಆಮೇಲೆ ಮಗುನೂ ಚೆನ್ನಾಗಾಗುತ್ತೆ. ಇದಿಷ್ಟು ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ 8 ಬೆಂಗಳೂರು.